ನೀವು ಲೇಟ್ ನೈಟ್‌ವರೆಗೂ ಮೊಬೈಲ್ ನೋಡ್ತಾ ಇರ್ತೀರಾ? ತಡರಾತ್ರಿವರೆಗೂ ರೀಲ್ಸ್ ನೋಡೋದು, ಚಾಟ್ ಮಾಡೋದು, ಯೂಟ್ಯೂಬ್ ನೋಡೋದು, ಸ್ಕ್ರಾಲ್ ಮಾಡೋದು, ಹೀಗೆಲ್ಲ ಮಾಡ್ತಾ ಇದ್ರೆ ನೀವು ಅಷ್ಟೇ ಎಚ್ಚರ ಇರೋದಿಲ್ಲ. ನಿಮ್ಮ ಶುಗರ್ ಸಹ ಎಚ್ಚರ ಆಗಿರುತ್ತೆ. ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಬರುವಂತ ಬ್ಲೂ ರೇಸು ನಿಮ್ಮ ಮೈಂಡ್‌ಗೆ ಸಿಗ್ನಲ್ ಕೊಡುತ್ತೆ. ಏನಂತ? ಇನ್ನೂ ರಾತ್ರಿ ಆಗಿಲ್ಲ, ಇನ್ನೂ ಅಂತ ಲೇಟ್ ಆಗಿಲ್ಲ ಅಂತ ಸಿಗ್ನಲ್ ಕೊಡುತ್ತೆ. ಆವಾಗ ಏನಾಗುತ್ತೆ ನಿಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಶುಗರ್ ಸಹ ಹೆಚ್ಚಾಗೋ ಚಾನ್ಸಸ್ ಇರುತ್ತೆ. ಸೊ ಕಂಟ್ರೋಲ್ ತಪ್ಪುತ್ತೆ. ಆದ್ರಿಂದ ನೀವೇನ್ ಮಾಡಬೇಕು, ಆದಷ್ಟು ಬೇಗ ಮಲಗೋದಕ್ಕೆ ಟ್ರೈ ಮಾಡಬೇಕು. ಮತ್ತೆ ಏನು ನಿದ್ದೆ ಬರೋದಕ್ಕೆ ಏನೇನು ಉಪಾಯಗಳು ಮಾಡಬೇಕು ಅಂತ ಹೇಳಿದ್ರೆ, ಮಲಗಕ್ಕೆ 1 ಅವರ್ ಮುಂಚೆ ಕಾಫಿ, ಟೀನ ಅವಾಯ್ಡ್ ಮಾಡಬೇಕು. 1 ಅವರ್ ಮುಂಚೆ ಬೆಡ್‌ರೂಮಿಂದ ಮೊಬೈಲ್‌ನ ಹೊರಗಡೆನೇ ಇಟ್ಬಿಡ್ಬೇಕು. 6ರಿಂದ 7 ಗಂಟೆ ನಿದ್ದೆ ಮಾಡಬೇಕು. ಆಮೇಲೆ ದಿನ ಸ್ವಲ್ಪ ವ್ಯಾಯಾಮ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಯೋಗ ಸಹ ಮಾಡಬೇಕು, ದೇವ್ರ ಧ್ಯಾನ ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ನಮ್ಗೆ ಒಳ್ಳೆ ನಿದ್ದೆ ಬರುತ್ತೆ. ನಿದ್ದೆ ಎಷ್ಟು ಇಂಪಾರ್ಟೆಂಟು ಡಯಾಬಿಟಿಸ್ ಅಲ್ಲಿ ಅಂದ್ರೆ, ಒಂದು ಮೇಜರ್ ರಿಸ್ಕ್ ಫ್ಯಾಕ್ಟರ್ ಡಯಾಬಿಟಿಸ್ ಒಂದರಲ್ಲೇ ಅಲ್ಲ. ಡಯಾಬಿಟಿಸ್ ಅಲ್ಲಿ ನಿದ್ದೆ ಚೆನ್ನಾಗಿದ್ರೆ ನೀವು HbA1cನೂ ಕಮ್ಮಿ ಆಗುತ್ತೆ, ಶುಗರ್ ಸಹ ಕಂಟ್ರೋಲ್ ಆಗುತ್ತೆ. ಅದರಿಂದ ನಿದ್ದೆ ಸರಿ ಇಲ್ಲದೋದ್ರೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ, ಬಿ-ಪಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಸ್ಟ್ರೋಕ್ ಸಹ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದೇನಾಗುತ್ತೆ, ತಡರಾತ್ರಿವರೆಗೂ ನಿದ್ದೆ ಮಾಡಲಿಲ್ಲ ಅಂದ್ಮೇಲೆ ನಾವು ಎದ್ದು ಏನ್ ಮಾಡ್ತೀವಿ, ಸ್ನ್ಯಾಕಿಂಗ್ ಏನಾದ್ರು ಒಂದು ಮಂಚ್ ಮಾಡ್ತೀವಿ, ಫ್ರಿಡ್ಜ್ ತೆಗಿತೀವಿ, ಜ್ಯೂಸ್ ಕುಡಿತೀವಿ, ಚಿಪ್ಸ್ ತಿಂತೀವಿ, ಏನಾದ್ರು ಒಂದು ಜಂಕ್ ಫುಡ್‌ನ ಗ್ಯಾರಂಟಿ ತಿಂದೇ ತಿಂತೀವಿ. ಆದ್ರಿಂದ ನಾವು ಆದಷ್ಟು 6-8 ಅವರ್ಸ್ ನಿದ್ದೆ ಮಾಡಬೇಕು, ಶುಗರ್‌ನ ನಿಯಂತ್ರಣದಲ್ಲಿಡಬೇಕು. ಇದನ್ನ ಲೇಟ್ ನೈಟ್‌ವರೆಗೂ ಸ್ಕ್ರಾಲ್ ಮಾಡೋಂತ ನಿಮ್ಮ ಡಯಾಬಿಟಿಕ್ ಫ್ರೆಂಡ್ ಜೊತೆ ಹಂಚ್ಕೊಳ್ಳಿ. ನಿದ್ದೆ ಸಹ ಒಂದು ಮೆಡಿಸಿನ್ ಇದ್ದಂಗೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್.